ಕುಣಿಯುವ ಜಿಂಕೆ ಮತ್ತು ಕುಶಲ ನಾಯಿ. ಒಂದೂರಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯ ತುಂಬಾ ಹಸಿರಾಗಿತ್ತು ಹಾಗೂ ತುಂಬ ಗಿಡಮರಗಳು, ಹೂವು, ಹಣ್ಣು ಎಲ್ಲದರಿಂದ ಕೂಡಿತು. ಮತ್ತೆ ಅಲ್ಲಿ ಪಶು ಪಕ್ಷಿಗಳು ತುಂಬಾ ಇಂಪಾಗಿ ಹಾಡುತ್ತಿದ್ದವು. ಅದರ ಮಧ್ಯದಲ್ಲಿ ಒಂದು ಸಣ್ಣ ನದಿ ಜುಳು 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 ಅಂತ ಸದ್ದು ಮಾಡುತ್ತಾ ಹರಿತಾ ಇತ್ತು. ಒಂದು ದಿನ ಆ ತುಂಬ ಜೀವ ಜಂತುಗಳಲ್ಲಿ ತುಂಬಾ ಆನೆ, ಪಶು ಪಕ್ಷಿ, ಜಿಂಕೆ, ಕೋತಿ, ನಾಯಿ ಇವುಗಳಲ್ಲೆಲ್ಲ ತುಂಬಾ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದವು. ಅದರಲ್ಲಿ ಒಂದು ದಿನ ಒಂದು ಜಿಂಕೆ ಮತ್ತೆ ಚಿರತೆ ಮತ್ತೆ ನಾಯಿ ಒಟ್ಟಿಗೆವಾಗಿ ವಾಸವಾಗಿ ಸಂತೋಷದಿಂದ ತಮ್ಮ ಜೀವನ ಸಾಗಿಸುತ್ತಿದ್ದರು. ಆಗ ಜಿಂಕೆಯು ನಾಯಿ ಮತ್ತೆ ಚಿರತೆಗೆ ಅದರಲ್ಲಿರೋ ಬಯಕೆಯನ್ನು ಹೇಳಕ್ಕೆ ಪ್ರಾರಂಭಿಸಿತು. ನನಗೆ ಕುಣಿಯುವುದು ತುಂಬಾ ಇಷ್ಟ. ನಾನಿನ್ನು ಹೊಸ ನೃತ್ಯ ಕಲಿಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೇನ್ ಹೇಳ್ತೀರಾ ಗೆಳೆಯರೇ? ಅವಾಗ ನಾಯಿ ಉತ್ತರ ಏನಂದರೆ, ಅದೊಂದು ಉತ್ತಮ ಆಲೋಚನೆ ಗೆಳೆಯ. ಆದರೆ ಜಿಂಕೆ ಮರಿಗಳ ಬಗ್ಗೆ ಜಾಗರೂಕನಾಗಬೇಕಲ್ಲವೇ? ಕಳ್ಳಕೋತಿ ಇಲ್ಲಿ ಓಡಾಡುತ್ತವೆ. ಅದಕ್ಕೆ ನಮ್ಮ ಹತ್ತಿರ ಏನು ಉಪಾಯ ಮಾಡಬೇಕು ನಾವು? ಆಗ ಜಿಂಕೆ ಬಂದು ನಾಯಿ ಮತ್ತೆ ಕೋತಿಗೆ ಏನೆಂದು ಹೇಳಿತು. ಜಿಂಕೆ, ನೋಡು, ನಾನು ಹೊಸ ತಾಳಕ್ಕೆ ಹೆಜ್ಜೆ ಹಾಕುತ್ತಿದ್ದೇನೆ. ಕಣ್ಮುಚ್ಚಿಕೊಂಡು ಕುಣಿತೇನೆ. ಅದನ್ನು ನೀವೆಲ್ಲರೂ ನೋಡುತ್ತೀರಲ್ಲವೇ? ಹಾಗೆ ಕುಣಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಜಿಂಕೆ ತನ್ನೊಟ್ಟಿಗೆ ತಾನೇ ಹೆಮ್ಮೆಯಿಂದ ಹೇಳತೊಡಗಿತು. ಆದರೆ ನಾಯಿಗೆ ತುಂಬಾ ಚಿಂತೆ ಆಗಿತ್ತು. ಯಾಕೆಂದರೆ ಜಿಂಕೆಯು ಕಣ್ಮುಚ್ಚಿಕೊಂಡು ಕುಣಿತೀನಿ ಅಂತ ಇದೆಯಲ್ಲ, ನೆಲ ಕಾಣೋದಿಲ್ಲ, ಆದ್ರೆ ಬಿದ್ದಿದ್ರೆ ಅಂತ ತುಂಬಾ ನಾಯಿಗೆ ಚಿಂತೆ ಆಯ್ತು. ಯಾಕಂದ್ರೆ ಕಣ್ಣು ಮುಚ್ಚಿಕೊಂಡಾಗ ಜಿಂಕೆ ಮರಿಗಳನ್ನು ಕೋತಿ ಹೊತ್ತುಕೊಂಡು ತಿನ್ನಬೇಕು ಅಂತ ಆಸೆ ಇಟ್ಟುಕೊಂಡಿತ್ತು. ಅದರ ಬಗ್ಗೆ ಆಲೋಚನೆ ಮಾಡಿ ನಾಯಿ ತುಂಬಾ ಚಿಂತೆ ಪಡ್ತಾ ಇತ್ತು. ಆಗ ಕೋತಿ ಮರದಿಂದ ಮರೆಗೆ ಜಿಗಿತಾ ಇತ್ತು. ಇವರಿಬ್ಬರ ಮಾತುಕತೆಯನ್ನು ಕೇಳಿ ಕೋತಿ ತನ್ನೊಟ್ಟಿಗೆ ತಾನು ಮಾತಾಡೋಕೆ ತೊಡಗಾಯಿತು. ಹೇ, ಈ ಜಿಂಕೆ ತುಂಬಾ ನಿರ್ಲಕ್ಷ್ಯವಾಗಿ ಕುಣಿತಾ ಇದೆ ಹಾಗೂ ಮಾಡುತ್ತಾ ಇದೆ. ಅದನ್ನು ತಪ್ಪಿಸಿಕೊಳ್ಳಲು ಯಾರೂ ಆಗುದಿಲ್ಲ. ಯಾಕಂದರೆ ಅದು ಹೇಗೂ ಜಿಂಕೆ ಮರಿಯನ್ನು ತಿನ್ಬೇಕು ಅಂತ ಆಸೆ ಪಡ್ತಾ ಇದೆ. ಆಗ ಕೋತಿ ಮತ್ತೆ ಜಿಂಕೆ ಮತ್ತೆ ನಾಯಿಯೊಡನೆ ಮೂರು ಒಟ್ಟಿಗೆ ಚರ್ಚೆ ಆಗುತ್ತಿತ್ತು. ಯಾರು ಚೆನ್ನಾಗಿ ಕುಣಿತೀವಿ ಅಥವಾ ಯಾರು ಚೆನ್ನಾಗಿ ನಾವು ಕುಣಿತ ಕಲಿತು ಪ್ರದರ್ಶನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಚರ್ಚೆ ನಡೀತಾ ಇತ್ತು. ಆಗ ಕೋತಿ ತುಂಬಾ ಜಾಣಕ್ಷತನದಿಂದ ಜಿಂಕೆಗೆ ಯಾಮಾರಿಸ್ಬೇಕು ಅಂತ ನೋಡಿತ್ತು. ಅವಾಗ ಕೋತಿ ಏನಂತು ಜಿಂಕೆಗೆ, ಓ ಜಿಂಕೆ, ನಾನು ಕುಣಿಯಲು ನಿನಗಿಂತ ಚೆನ್ನಾಗಿ ಬಲ್ಲೆ ಅಂತ ಜಿಂಕೆಗೆ ಕೋತಿ ಹೇಳಿತು. ಅವಾಗ ಜಿಂಕೆ ಏನಂತು, ನೀನು ಕುಣಿತೀಯಾ ನೋಡೋಣ, ನೀನು ಕುಣಿತೀನಿ ಅಂದ್ರೆ ನಾನು ಕೂಡ ನೋಡ್ತೀನಿ ಅಂತ ಜಿಂಕೆ ಹೇಳಿತು. ಅವಾಗ ಜಿಂಕೆ ಏನಂತು, ಸರಿ, ನನ್ಗೂ ಕುಣಿಯೋಕ್ ಬರುತ್ತೆ, ನಾನು ಕುಣಿದು ತೋರಿಸ್ಲಾ ಅಂತ ಜಿಂಕೆ ಹೇಳ್ತು. ಅವಾಗ ಕೋತಿ ಏನಂತು, ಓಹೋ, ಇಬ್ರು ಚೆನ್ನಾಗಿ ಕುಣಿತೀವಿ ಅಂದ್ರೆ ಸರಿ, ನೀನು ಕುಣಿ, ನಾನು ಕುಣಿತೀನಿ, ಇಬ್ರಲ್ಲಿ ಯಾರು ಚೆನ್ನಾಗಿ ಕುಣಿತೀವಿ ಅನ್ನೋದು ನೋಡೇ ಬಿಡೋಣ ಅಂತೂ ಕೋತಿ. ಅವಾಗ ಜಿಂಕೆ ಮತ್ತೆ ಕೋತಿ ಇಬ್ಬರು ಚೆನ್ನಾಗಿ ನೃತ್ಯ ಮಾಡ್ಬೇಕಾದಾಗ ಅವಾಗ ಕೋತಿ ತನ್ನ ಉಪಾಯದಿಂದ ಅಲ್ಲಿ ಜಿಂಕೆ ಹತ್ರ ಇರೋದು ಊಟವನ್ನೆಲ್ಲ ಕಿತ್ಕೊಳ್ಳೋಕ್ ಬರುತ್ತೆ. ಆಗ ನಾಯಿ ಇದನ್ನು ಕಂಡು ಹೊಗಳೋಕೆ ಶುರು ಮಾಡುತ್ತೆ. ಅಲ್ಲೇ ನಿಲ್ಲು ನಾಯಿ, ನೀನು ಯಾರಿಗೆ ಹೇಳ್ತು ಈ ಪದವನ್ನು ಕೋತಿಗೆ ಹೇಳ್ತು. ಕಳ್ಳ ಕೋತಿ, ನೀನು ಅಲ್ಲೇ ನಿಂತ್ಕೋ, ನಿನ್ನ ತಪ್ಪು ಯತ್ನವನ್ನು ನಾನು ಹಿಡ್ದೇ ಬಿಡ್ತೀನಿ, ನಿನಗೆ ಆ ಊಟ ಸಿಕ್ಕಾದಂಗೆ ನಾನು ನೋಡ್ಕೊಳ್ತೀನಿ. ಅವಾಗ ಕೋತಿಗೆ ಏನಾಯ್ತು, ನಾನ್ ಮಾಡಿರೋ ಉಪಾಯ ಈ ನಾಯಿ ಗೊತ್ತಾಗಿದೆ, ಈ ಜಿಂಕೆ ಗೊತ್ತಾಗಿದೆ, ಈಗ ನಾನು ಏನ್ ಮಾಡ್ಬೇಕು ಅಂತ ಒಂದು ಸೆಕೆಂಡ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇತ್ತು. ಆಗ ಕೋತಿ
ತುಂಬ ಭಯದಿಂದ, ಅಯ್ಯೋ ನಾಯಿ, ನನ್ನನ್ನು ತಪ್ಪು ಹಿಡಿತೀಯಾ ಅಂತ ಅನ್ಕೊಂಡು ಓಡಿ ಹೋಯ್ತು. ಈಗ ಕೊನೆ ಕ್ಷಣದಲ್ಲಿ ಅವಾಗ ಸೂರ್ಯಾಸ್ತ ಆಗ್ತಾ ಇತ್ತು. ಜಿಂಕೆ, ನಾಯಿ ಮತ್ತೆ ಕೋತಿ ಮೂರು ಮೂರು ಒಟ್ಟಿಗೆ ಹಾಡು, ಕುಣಿತ, ನೃತ್ಯ ಎಲ್ಲವನ್ನು ಆದ್ಮೇಲೆ ಸಂಜೆ ಸಂಜೆ ಹೊತ್ತಲ್ಲಿ ಜಿಂಕೆ ನಾಯಿಯೊಟ್ಟಿಗೆ ಮಾತನಾಡುತ್ತೆ. ನಾಯಿ, ನೀನು ನನಗೆ ದೊಡ್ಡ ಪಾಠ ಕಲಿಸಿದೆ. ಈ ಮಾತು ಜಿಂಕೆ ನಾಯಿಗೆ ಯಾಕೆ ಹೇಳಿತು? ಯಾವಾಗಲೂ ಎಚ್ಚರದಿಂದ ಇರಬೇಕು ಅಂತ ನೀನನ್ನು ಕಲಿಸ್ಕೊಟ್ಟೆ ಅಂತ ನಾಯಿ ಹೇಳ್ತು. ನಾಯಿ ಆವಾಗ ಏನಂತ ಹೇಳ್ತು ಗೊತ್ತಾ? ಹೌದು ಸಹೋದರ, ಎಚ್ಚರದಿಂದ ಇರುವುದರಿಂದನೇ ನಾವು ಎಲ್ಲ ಉಪಾಯಗಳನ್ನು ತಪ್ಪಿಸಿಕೊಳ್ಳಬಹುದು. ಅಂದ್ರೆ ನಾವು ಯಾವಾಗಲೂ ಎಲ್ಲ ಕಣ್ಣಾಗಿರಬೇಕು. ಒಂದು ಕಡೆನೇ ನಿರ್ಧಾರವಾಗಿ ಯೋಚನೆ ಮಾಡಬಾರ್ದು. ಸುಮಾರು ನಮ್ಮ ಸುತ್ತಮುತ್ತಲ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಆವಾಗ ಈ ಈ ಸನ್ನಿವೇಶ, ಈ ಕತೆ ಮೂರು, ನಾಯಿ, ಜಿಂಕೆ, ಕೋತಿ, ಈ ಮೂರು ಸ್ನೇಹಿತರಿಂದ ನಾವು ಇವತ್ತು ಕಲಿತ ಪಾಠ ಅಂದ್ರೆ ಹೀಗೆ ಜಿಂಕೆ ಮತ್ತು ನಾಯಿ ನಮಗೆ ಪಾಠ ಕಲಿಸುತ್ತದೆ. ಮಕ್ಕಳು, ನೀವು ಯಾವಾಗಲೂ ಎಚ್ಚರದಿಂದ ಇರಬೇಕು ಮತ್ತೆ ಚತುರತೆಯಿಂದ ವರ್ತಿಸಬೇಕು. ಯಾರು ನಮಗೆ ಮೋಸ ಮಾಡಕ್ಕಂತ ಬರ್ತಾರೋ ಅವರಿಗೆ ಚೆನ್ನಾಗಿ ಪಾಠ ಕಲಿಸಿ ನಾವು ಮೋಸ ಹೋಗಬಾರದು. ಇದೇ ಈ ನೀತಿ ಪಾಠ.